ಮನುಸ್ಮೃತಿ ಸನಾತನ ಹಿಂದೂ ಧರ್ಮದ ಒಂದು ದಾರ್ಶನಿಕವಾದಂಥ ಗ್ರಂಥ. ಇದು ಒಂದು ವಿಶೇಷವಾದಂಥ ಈ ಮನುಸ್ಮೃತಿ ಅನ್ನುವಂಥ ಗ್ರಂಥ ಇವತ್ತು ಭಾರಿ ಚರ್ಚೆಗೆ ಕಾರಣ ಆಗಿದೆ. ಹಾಗಾದರೆ ಏನಿದು ಮನುಸ್ಮೃತಿ? ಮನುಸ್ಮೃತಿ ಅಂತ ಹೇಳಿದರೆ, ಮನು ಅನ್ನುವ ದಾರ್ಶನಿಕ ಸಾವಿರಾರು ವರ್ಷಗಳ ಹಿಂದೆ ಆತ ಋಷಿಮುನಿಗಳಿಗೆ ಉಪದೇಶವನ್ನು ನೀಡಿದಂಥ ಒಂದು ಸ್ಮೃತಿ ಗ್ರಂಥ. ಈ ಗ್ರಂಥದ ವಿಚಾರಗಳನ್ನು ನಾವು ನೋಡ್ತಾ ಹೋದರೆ ಬ್ರಹ್ಮ ಸೃಷ್ಟಿಯಿಂದ ಹಿಡಿದು ಕರ್ತವ್ಯ, ಪೂಜೆ, ಮನ್ವಂತರ, ಚಾತುರ್ವರ್ಣ, ಚಾತುರ್ಯುಗ, ರಾಜಧರ್ಮ, ಹೀಗೆ ಅನೇಕ ವಿಚಾರಗಳನ್ನು ಆತ ಉಪದೇಶ ಮಾಡ್ತಾನೆ. ಇತ್ತೀಚೆಗೆ ವಿಮರ್ಶಕರು ಲಿಂಗ, ವಿವೇಶೆ, ಜಾತಿ ಇಂಥ ವಿಚಾರಗಳ ಬಗ್ಗೆ ಮಾತಾಡುವಾಗ ಇದೊಂದು ಪ್ರಚೋದನಕಾರಿ ಗ್ರಂಥ ಅಂಥೇಳಿ ಹೇಳಿದ್ರು ಕೂಡ ಆಯಾ ಕಾಲಘಟ್ಟದ ಪ್ರತಿಬಿಂಬ ಅಂಥೇಳಿ ಇದನ್ನು ಕೆಲವರು ನೋಡ್ತಾರೆ. ಹಾಗಾದರೆ 2694 ಶ್ಲೋಕಗಳಿರುವಂಥ ಈ ಮನುಸ್ಮೃತಿಯ ಸತ್ಯ ಮಿಥ್ಯಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಯಲ್ಲಿ ಪೂಜ್ಯರಾಗಿರುವ ನಿರ್ಭಯಾನಂದ ಸರಸ್ವತಿ ಶ್ರೀಗಳು, ರಾಮಕೃಷ್ಣ ಆಶ್ರಮ, ವಿವೇಕಾನಂದ ರಾಮಕೃಷ್ಣ ಆಶ್ರಮ, ಗದಗ. ನಮಸ್ಕಾರ ಪೂಜ್ಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಗುರುಗಳೇ. ಮನುಸ್ಮೃತಿ ಅನ್ನುವಂಥ ವಿಚಾರ ಬಂದಾಗೆಲ್ಲ ಕಾಂಟ್ರವರ್ಸಿ ಅನ್ನೋ ಮಾತು ಬರುತ್ತೆ. ಮನುಸ್ಮೃತಿ ಅನ್ನೋದು ಯಾಕೆ ಕಾಂಟ್ರವರ್ಸಿ ಆಯಿತು? ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಕಾಂಟ್ರವರ್ಸಿ ಅಲ್ಲಿ ಇಲ್ಲ. ಏನಾದರೂ ಮಾಡಿ ಒಂದು ಕಾಂಟ್ರವರ್ಸಿ ಮಾಡಬೇಕಲ್ಲ ಅಂತ ಅದಕ್ಕಾಗಿ ಕಾಯ್ತಾ ಇರೋರು ಕಾಂಟ್ರವರ್ಸಿ ಮಾಡ್ತಾರೆ. ಏನಾದರೂ ಮಾಡಿ ಒಂದು ಜಗಳ ಎಬ್ಬಿಸ್ಬೇಕಲ್ಲ, ಬಹಳ ದಿನ ಆಯ್ತಲ್ಲ ಜಗಳ ಆಡಿ ಅಂತ ಬಹಳ ಫ್ರೀ ಟೈಮ್ ಇರೋರು, ಬಿಡುವಿನ ವೇಳೆ ಇರೋರು ತಮ್ಮ ಕಾಲವನ್ನು ಹೇಗಾದರೂ ಕಳೀಬೇಕು ಮತ್ತು ಒಂದು 4 ಜನರಿಗೆ ನಾನು ಗೊತ್ತಾಗಬೇಕು ಅಂತ ಒಂದು ಕಾಂಟ್ರವರ್ಸಿ ಎಬ್ಬಿಸ್ಬಿಟ್ರೆ ಒಂದು 4 ಜನರಿಗೆ ಗೊತ್ತಾಗ್ತೀನಿ ಅಂತ ಒಂದು ಏನೋ ಹಿಡನ್ ಅಜೆಂಡಾ ಇರೋರು ಕಾಂಟ್ರವರ್ಸಿ ಮಾಡ್ತಾರೆ. ಅಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲ. ಪೂಜ್ಯರೇ, ಅದಕ್ಕೆ ಪೂರಕವಾಗಿ ಮಹಿಳೆಯರು ದೇವರು ಅಂಥೇಳಿ, ಮಾತೆ ಅಂಥೇಳಿ ಪೂಜೆ ಮಾಡಬೇಕು ಅಂತ ಹೇಳುವಂಥ ಮನುಸ್ಮೃತಿಯಲ್ಲಿ ಆ ಮಹಿಳೆ ಸಮಾಜದಲ್ಲಿ ಸರ್ವ ಸ್ವತಂತ್ರಕ್ಕೆ ಶ್ಲೋಕದಲ್ಲಿ ಸ್ತ್ರೀಯನ್ನು ಹೇಗೆ ನೋಡ್ಕೋಬೇಕು ನಾವು ಅಂತ ಹೇಳುವಾಗ ಬಂದಿರತಕ್ಕಂಥದ್ದು. ಪಿತಾ ರಕ್ಷತಿ ಕೌಮಾರೇ, ಸ್ತ್ರೀಯನ್ನ ಹೇಗೆ ನೋಡ್ಕೋಬೇಕು ನಾವು? ಅವಳ ಕೌಮಾರ್ಯದಲ್ಲಿ ಅವಳನ್ನ ತಂದೆ ನೋಡಿಕೊಳ್ಬೇಕು. ರಕ್ಷತಿ, ರಕ್ಷಣೆ ಮಾಡಬೇಕು ಅಂತ ಅರ್ಥ. ಪಿತಾ ರಕ್ಷತಿ ಕೌಮಾರೆ, ಭರ್ತ ರಕ್ಷತಿ ಯೌವನೆ. ಆ ಸ್ತ್ರೀಯಾದ ಉಳಿದಾಳೆ, ಅವಳ ಯೌವನದ ಕಾಲದಲ್ಲಿ ಗಂಡ ಭರ್ತ ರಕ್ಷತಿ, ರಕ್ಷಿಸಬೇಕು. ಕೌಮಾರ್ಯದಲ್ಲಿ ತಂದೆ ರಕ್ಷಿಸಬೇಕು, ಯೌವನದಲ್ಲಿ ಗಂಡ ರಕ್ಷಿಸಬೇಕು. ಪುತ್ರ ರಕ್ಷತಿ ಸ್ಥವಿರೆ ಅಥವಾ ಸ್ಥವಿರೆ ರಕ್ಷತಿ ಪುತ್ರ. ವಯಸ್ಸಾದ ಕಾಲದಲ್ಲಿ, ವೃದ್ಧಾಪ್ಯದಲ್ಲಿ ಮಕ್ಕಳು ನೋಡಿಕೊಳ್ಬೇಕು, ರಕ್ಷಿಸಬೇಕು. ಈ 3 ಕಡೆ ರಕ್ಷಿಸಬೇಕು ಅಂತ ಬಂದು ಕೊನೆ ಪಾದದಲ್ಲಿ ಬೇರೆ ಅರ್ಥ ಬರುತ್ತಾ? ಈ ಪದ್ಯ ಬರೆದಿದ್ದಾನಲ್ಲ ಮನು, ಅವನ ಉದ್ದೇಶ ಏನಿದೆ? ಸ್ತ್ರೀಗೆ ಯಾರು ಯಾವ ಕಾಲದಲ್ಲಿ ರಕ್ಷಣೆ ಕೊಡಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಇಲ್ಲಿ ಸ್ವಾತಂತ್ರ್ಯ ಅಂದ್ರೆ ಅರ್ಥ ಅವಳ ಪಾಡಿಗೆ ಅವಳನ್ನು ಬಿಟ್ಬಿಡ್ಬೇಡ್ರಿ, ಅವಳ ಪಾಡಿಗೆ ಬಿಟ್ಬಿಡ್ಬೇಡಿ. ಕೌಮಾರ್ಯದಲ್ಲಿ, ಪುಟ್ಟ ವಯಸ್ಸಿನಲ್ಲಿ, ಇನ್ನು ಗಂಡ ಬರೋಕ್ಕೆ ಮುಂಚೆ ತಂದೆ ರಕ್ಷಣೆ ಕೊಡಬೇಕು ಅವಳಿಗೆ. ಯೌವನದ ಕಾಲದಲ್ಲಿ ಅವಳಿಗೆ ಮದುವೆ ಆಗಿರುತ್ತೆ ಅಂತ ಆ ಕಾಲದ ವಿಚಾರ ಅವರದು. ಬೇಗ ಮದುವೆ ಆಗಿಬಿಡ್ತಿತ್ತು, ಯೌವನ ಬರೋ ವೇಳೆ ಮದುವೆ ಆಗಿಬಿಡ್ತಿತ್ತು.
ಆ ಕಾಲದಲ್ಲಿ ಗಂಡ ರಕ್ಷಣೆ ಕೊಡಬೇಕು. ಭರ್ತ ರಕ್ಷತಿ ಯೌವನೆ ರಕ್ಷತಿ ರಕ್ಷತಿ ರಕ್ಷತಿ, ಸ್ಥವಿರೇ ರಕ್ಷತಿ ಪುತ್ರ. ವೃದ್ಧಾಪ್ಯದಲ್ಲಿ, ವಯಸ್ಸಾದ ಕಾಲದಲ್ಲಿ, ಪ್ರೌಢಾವಸ್ಥೆಯಲ್ಲಿ ಮಕ್ಕಳು ನೋಡ್ಕೋಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂದರೆ ಇಲ್ಲಿ ಆಶಯ, ಈ ಪದ್ಯದ ಆಶಯ ಅಥವಾ ಧ್ವನಿ ಅಂತ ಕರೀತಾರೆ. ಲಿಟ್ರೇಚರ್ ಸ್ಟೂಡೆಂಟ್ಸ್ಗೆ ಒಂದು ಕವಿ ಏನಾದರೂ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದೆ ಬಸವಣ್ಣ, ಪರಚಿಂತೆ ನಮಗೆ ಏಕಯ್ಯ ಅಂದರೆ ಬಸವಣ್ಣ ನೋಡಿ ಇನ್ನೊಬ್ಬರ ಚಿಂತೆ ನಮಗೆ ಯಾಕು ಅಂತ ಹೇಳಿಬಿಟ್ಟಿದ್ದಾರೆ, ಅವರು ಸ್ವಾರ್ಥಿ ಅಂತ ಹೇಳೋಣ. ಅದು ಲಿಟ್ರಲ್ ಮೀನಿಂಗ್, ಅದು ಪರಚಿಂತೆ ಯಮಗೆ ಏಕೆ ಅಯ್ಯ ಅನ್ನೋದು ಲಿಟ್ರಲ್ ಮೀನಿಂಗ್ ತಗೊಳ್ಳೋಕಿರುತ್ತಾ ಅಥವಾ ಅವರ ಆಶಯ ಧ್ವನಿ ತಗೊಳ್ಳೋಕಿರುತ್ತಾ? ಹಾಗೆಯೇ ಈ ಶ್ಲೋಕದಲ್ಲೂ ಕೂಡ ಕೌಮಾರ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ ಮತ್ತು ವಯಸ್ಸಾದ ಮೇಲೆ ಮಕ್ಕಳು ನೋಡ್ಕೊಳ್ತಾರೆ. ಅವಳು ಪಾಡಿಗೆ ಅವಳನ್ನು ಬಿಟ್ಟು ಬಿಡಬೇಡಿ ಅಂತ ಅರ್ಥ. ನ ಸ್ತ್ರೀ ಸ್ವಾತಂತ್ರ್ಯ ಮರತಿ, ಒಬ್ಬಳೇ ಬಿಡಬೇಡಿ ಅವಳನ್ನ, ಅವಳ ಪಾಡಿಗೆ ಡೆಸರ್ಟ್ ಮಾಡಿಬಿಡಬೇಡಿ, ತೊರೆದು ಬಿಡಬೇಡಿ ಅವಳನ್ನ. ನೀನು ನನಗೇನು ಜವಾಬ್ದಾರಿ, ಐ ಆಮ್ ಅನ್ಕನ್ಸರ್ನ್ಡ್ ವಿತ್ ಯು, ನನಗೇನು ಜವಾಬ್ದಾರಿ ಇಲ್ಲ, ನಿಂದು ಹೋಗು ಅಂತ ಬಿಟ್ಬಿಡ್ಬೇಡಿ ಅವಳನ್ನ ಅಂತ ಅದರ ಅರ್ಥ. ಹೌದಾ ಅಲ್ವಾ? ಕಾಮನ್ ಸೆನ್ಸ್. 4 ಪಾದ ಇದೆ ಈ ಶ್ಲೋಕದಲ್ಲಿ. ಇಲ್ಲಿ ಕವಿಯ ಧ್ವನಿ ಏನು, ಕವಿ ಏನು ಹೇಳೋದಕ್ಕೆ ಹೊರಟಿದ್ದಾನೆ? ಈ ಕಾಲದಲ್ಲಿ ಇವ್ರು ರಕ್ಷಣೆ ಕೊಡಬೇಕು, ಆ ಕಾಲದಲ್ಲಿ ಅವ್ರು ರಕ್ಷಣೆ ಕೊಡಬೇಕು, ಈ ಕಾಲದಲ್ಲಿ ಇವ್ರು ರಕ್ಷಣೆ ಕೊಡಬೇಕು ಅಂತ ಮೂರೂ ಕಡೆ ರಕ್ಷಣೆ ಬಗ್ಗೆ ಮಾತಾಡಿದವನು. ಇದ್ದಕ್ಕಿದ್ದ ಹಾಗೇನೆ ಅವಳ ಬಗ್ಗೆ ಕನ್ಸರ್ನ್ ತೋರಿಸಿದವನು, ಸ್ತ್ರೀಯರ ಸೇಫ್ಟಿ ಬಗ್ಗೆ ಕನ್ಸರ್ನ್ ತೋರಿಸಿದವನು. ಇದ್ದಕ್ಕಿದ್ದಂಗೆ ಅವಳನ್ನು ಬೈದು ಬಿಡ್ತಾನೆ, ಅವಳನ್ನು ಕಂಡೆ ಮಾಡಿಬಿಡ್ತಾನೆ. ಕವಿನ ಅವನು ಹೀಗೆ ಮಾಡಿದರೆ ಲಾ ಮೇಕರ್ ಅವನು. ಸಾವಿರಾರು ವರ್ಷಗಳ ಕಾಲ ಅವನ ಮಾತುಗಳನ್ನು ನಾವು ಅನುಸರಿಸ್ತಾ ಇದ್ದೀವಲ್ಲ, ಆ ಯೋಗ್ಯತೆಗೆ ಅವನ ಅರ್ಹನ? ಅವನು ಅನುಸರಿಸ್ಕೊಂಡು ಬರ್ತಿರ್ಲಿಲ್ಲ ನಾವು. ಮನುಸ್ಮೃತಿಯನ್ನ ಇಂಡಿಯಾ ದೇಶದಿಂದ ಯುರೋಪಿಗೆ ಹೊತ್ತುಕೊಂಡು ಹೋಗಿ ಪ್ಲಾಟೋ ತನ್ನ ರಿಪಬ್ಲಿಕ್ ಪುಸ್ತಕದಲ್ಲಿ ಇನ್ನಿಲ್ಲದ ರೀತಿಯಲ್ಲಿ ಮಹತ್ವ ಕೊಟ್ಟು ವರ್ಣನೆ ಮಾಡಿದ್ದಾನೆ. ಅವನ ರಿಪಬ್ಲಿಕ್ ಪುಸ್ತಕದಲ್ಲಿ ವಿಶೇಷವಾದ ವಿಸ್ತೃತವಾದಂತಹ ಚರ್ಚೆ ಮಾಡಿದ್ದಾನೆ ಮನುಸ್ಮೃತಿ ಬಗ್ಗೆ ಪ್ಲಾಟೋ. ಯುರೋಪಿನ ಎಷ್ಟೋ ಜನ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಚಿಂತಕರು, ಇವರೆಲ್ಲ ತಿಳ್ಕೊಳ್ಳೋ ಹಾಗೆ ಯಾವುದೋ ಒಬ್ಬ ಹಗುರ ವ್ಯಕ್ತಿ ಅಲ್ಲ ಅವನು. ಅವನೊಬ್ಬ ಋಷಿ. ಅವನೊಬ್ಬರು ಎಷ್ಟೋ ಜನ ಋಷಿಗಳು ಬಂದು ದಯವಿಟ್ಟು ನಮಗೆ ಮಾರ್ಗ ತೋರಿ, ಸಮಾಜ ಕಟ್ಟುವುದಕ್ಕೆ ಯಾವಾಗಲೂ ಒಂದು ಕೋಡ್ ಆಫ್ ಕಂಡಕ್ಟ್. ಸಮಾಜ ಯಾಕೆ, ಒಂದು ಆರ್ಗನೈಸೇಷನ್ ಮಾಡಬೇಕಾದ್ರೆ ನಿಮ್ಗೆ ಬೈಲಾ ಬೇಕು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಬೇಕು. ಒಂದು ಸಂಘ ಕಟ್ಟಬೇಕಾದ್ರೇ ಅದು ರಿಜಿಸ್ಟರ್ ಆಗಬೇಕು, ಯಾವ ಉದ್ದೇಶಕ್ಕಾಗಿ ಮತ್ತು ಯಾರ್ಯಾರ ಹಕ್ಕು ಎಷ್ಟು, ಯಾರ್ಯಾರ ಅಧಿಕಾರ ಎಷ್ಟು, ಅದೆಲ್ಲ ಪಕ್ಕ ಯು ಹ್ಯಾವ್ ಟು ಡಿಫೈನ್ ದಟ್. ಯುವರ್ ಆರ್ಗನೈಸೇಷನ್ ಮಸ್ಟ್ ಬಿ ಎ ವೆಲ್ ಡಿಫೈನ್ಡ್ ಆರ್ಗನೈಸೇಷನ್. ದಟ್ ಶುಡ್ ನಾಟ್ ಬಿ ಜಸ್ಟ್ ಎ ಮಾಬ್ ಆರ್ ಅನ್ ಆರ್ಬಿಟ್ರರಿ ಗ್ರೂಪ್ ಆಫ್ ಸಮ್ ಇಂಡಿವಿಜುವಲ್ಸ್ ಹೂ ಹ್ಯಾವ್ ಬಿಲ್ಟ್ ಇಟ್ ಅಕಾರ್ಡಿಂಗ್ ಟು ದೇರ್ ಓನ್ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ. ಹಾಗೆ ಒಂದು ಸಮಾಜವನ್ನು ಕಟ್ಟುವಾಗ